ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 2 ದಿನದಿಂದ ಭಾರತದಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅದೇನು ಕೇಳಿದ್ರೆ, ಪಾಕಿಸ್ತಾನದ ಆರ್ಮಿ ಚೀಫ್ ಆದಂಥ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ಗೆ ಅಮೆರಿಕ ಆಹ್ವಾನ ಕೊಟ್ಟಿದೆಯಲ್ಲ, ಅದು ಕೂಡ ಮಿಲಿಟರಿ ಪರೇಡ್ಗೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ಸೆಂಟ್ರಲ್ ಫೋರ್ಸ್ನ ಕಮಾಂಡರ್ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ನಮಗೆ ಫಿನಾಮಿನಲ್ ಪಾರ್ಟ್ನರ್. ಅದು ಕೂಡ ಯಾವ ವಿಚಾರದಲ್ಲಿ? ಭಯೋತ್ಪಾದನೆಯ ನಿಗ್ರಹದ ವಿಚಾರದಲ್ಲಿ. ಮಿತ್ರರೇ, US ಈ ಬೆಳವಣಿಗೆ ಇದೆಯಲ್ಲ, ಭಾರತದಲ್ಲಿ ಕೆಲವರಿಗೆ ದಿಗ್ಭ್ರಾಂತಿಯನ್ನು ಮೂಡಿಸಿದ್ರೆ ಇನ್ನು ಕೆಲವರಿಗೆ ಅಸ್ತ್ರ ಆಯಿತು. ನಮ್ಮ ವಿಪಕ್ಷಗಳು ಇದನ್ನೇ ಹಿಡ್ಕೊಂಡು ಭಾರತದ ರಾಜತಾಂತ್ರಿಕತೆ ಫೇಲ್ಯೂರ್ ಆಗಿಬಿಟ್ಟಿದೆ, ನರೇಂದ್ರ ಮೋದಿ ಅವರಿಗೆ ದೊಡ್ಡ ಸೋಲಾಗ್ಬಿಟ್ಟಿದೆ, ಹೀಗೆಲ್ಲ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಆದರೆ ಡಿಪ್ಲೊಮ್ಯಾಟಿಕ್ ಎಕ್ಸ್ಪರ್ಟ್ಗಳು ಮಾತ್ರ ಇದರಲ್ಲಿ ಏನೋ ಇದೆ, ಇದು ಅಷ್ಟು ಸುಲಭದ ವಿಚಾರ ಅಲ್ಲ, ಅಮೆರಿಕ ಹಾಗೆಲ್ಲ ಸುಮ್ಮನೆ ಯಾರನ್ನೂ ಹೊಗಳೋದಿಲ್ಲ, ಅದಕ್ಕೇನೋ ಒಂದು ಮೀನಿಂಗ್ ಇದೆ ಅಂತ ಹೇಳ್ತಾನೆ ಇದ್ರು. ಮಿತ್ರರೇ, ಆ ಮೀನಿಂಗ್ ಏನು ಅನ್ನುವಂಥದ್ದು ಒಂದೇ ದಿನಕ್ಕೆ ರಿವೀಲ್ ಆಗಿದೆ. ಯಾವಾಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಯಿತೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ಕೆಲವರಿಗೆ ಆಪರೇಷನ್ ಸಿಂಧೂರಕ್ಕೆ ಯಾಕೆ 3 ದಿನಕ್ಕೆ ಬ್ರೇಕ್ ಬಿತ್ತು, ಯಾಕೆ ಭಾರತದ ಅಪ್ಪರ್ ಹ್ಯಾಂಡ್ ಇದ್ದಂತಹ ಸಂದರ್ಭದಲ್ಲಿ ಕದನ ವಿರಾಮ ಘೋಷಣೆ ಆಯಿತು, ಅಮೆರಿಕ ಯಾಕೆ ಭಾರತದ ಮೇಲೆ ಒತ್ತಡ ಹಾಕ್ತು, ಯಾಕೆ ಅಮೆರಿಕ ಪಾಕಿಸ್ತಾನವನ್ನು ಬೆಂಬಲಿಸ್ತಾ ಇದೆಯಾ, ಹೀಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಆ ಪ್ರಶ್ನೆಗೂ ಕೂಡ ಈಗ ಉತ್ತರ ಸಿಕ್ಕಿದೆ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಪಾಕಿಸ್ತಾನವನ್ನು ಯಾವ ರೀತಿಯಾಗಿ ಅಮೆರಿಕ ಹರಕೆ ಕುರಿ ಮಾಡೋದಕ್ಕೆ ಹೊರಟಿದೆ. ಈ ಹಿಂದೆ ಅಮೆರಿಕ ಯಾವಾಗ ಪಾಕಿಸ್ತಾನವನ್ನು ಹೊಗಳಿತ್ತೋ ಆಗ ಯಾವ ರೀತಿಯಾಗಿ ಪಾಕಿಸ್ತಾನವನ್ನು ಹಳ್ಳಕ್ಕೆ ತಳ್ಳಿದೆ, ಇದೆಲ್ಲವೂ ಕೂಡ ಈಗ ರಿವೀಲ್ ಆಗ್ತಾ ಇದೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೀವು ಕುರಿ ಸಾಕೋರನ್ನು ನೋಡಿರಬಹುದು. ಅವರು ಕುರಿ ಮರಿಗೆ ತುಂಬ ಚೆನ್ನಾಗಿ ಮೇವು ಹಾಕ್ತಾರೆ, ಅದಕ್ಕೆ ಏನೇನು ಬೇಕೋ ಎಲ್ಲ ರೀತಿಯಲ್ಲೂ ಪೋಷಣೆ ಮಾಡ್ತಾರೆ. ಯಾಕೆ ಅವ್ರಿಗೇನು ಕುರಿ ಮರಿ ಮೇಲೆ ಅಷ್ಟೆಲ್ಲ ಪ್ರೀತಿ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಕುರಿ ಕೊಬ್ಬಲಿ ಅನ್ನೋದಷ್ಟೇ ಅವರ ಪ್ರೀತಿ ಆಗಿರುತ್ತೆ. ಅಂದರೆ ಕುರಿ ಗಾತ್ರ ದೊಡ್ಡದಾಗಿ ಅದು ಚೆನ್ನಾಗಿ ಕೊಬ್ಬಿದ್ರೆ ಮಾಲೀಕನ ಜೇಬು ತುಂಬುತ್ತೆ. ಈಗ ಅಮೆರಿಕದಂತಹ ಸರ್ವಶಕ್ತ ದೈತ್ಯ ದೇಶ ಪಾಕಿಸ್ತಾನವನ್ನು ಹೊಗಳ್ತಾ ಇದೆ. ಪಾಕಿಸ್ತಾನದ ಆರ್ಮಿ ಚೀಫ್ಗೆ ಅಮೆರಿಕದ ಸೇನಾ ಪೆರೇಡ್ಗೆ ಆಹ್ವಾನ ಸಿಗ್ತಾ ಇದೆ ಅಂತಂದರೆ ಇಲ್ಲೇನೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಮಿತ್ರರೇ, ಟ್ರಂಪ್ ಒಬ್ಬ ಹುಚ್ಚ ಅಂತ ನಾವೆಲ್ಲ ಅಂದುಕೊಳ್ತೀವಿ. ಆತನಿಗೇನು ಬಹಳ ಬುದ್ಧಿ ಇಲ್ಲ, ಈ ಹಿಂದಿನ ಅಮೆರಿಕದ ಅಧ್ಯಕ್ಷರಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅಷ್ಟು ಈಸಿಯಾಗಿ ಪರಿಗಣಿಸಬೇಡಿ. ಟ್ರಂಪ್ಗೆ ತಾನೇನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಮುಂದೆ ಏನು ಮಾಡ್ತೀನಿ ಎಲ್ಲವೂ ತುಂಬ ಚೆನ್ನಾಗಿ ಗೊತ್ತು. ಟ್ರಂಪ್ ಅವರ ಅಪ್ರೋಚ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಟ್ರಂಪ್ ಏನು ದಡ್ಡ ಅಲ್ಲ. ಈಗಲೂ ಮಿತ್ರರೇ, ಪಾಕಿಸ್ತಾನಕ್ಕೆ ಅಮೆರಿಕ ಚೆನ್ನಾಗಿ ಮಣೆ ಹಾಕ್ತಾ ಇದೆ. ಆರಂಭದಲ್ಲಿ ಟ್ರಂಪ್ ಏನು ಹೇಳಿದ್ರು, ಪಾಕಿಸ್ತಾನ ಅದ್ಭುತವಾದಂತಹ ದೇಶ, ಗ್ರೇಟ್ ಲೀಡರ್ಶಿಪ್, ತುಂಬ ಸ್ಟ್ರಾಂಗ್ ಲೀಡರ್ಶಿಪ್, ಹೀಗೆಲ್ಲ ಟ್ರಂಪ್ ಕೊಂಡಾಡ್ತಾ ಇದ್ರು. ಭಾರತೀಯರಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇತ್ತು, ಇದೇನಿದು ಪಾಕಿಸ್ತಾನವನ್ನು ಟ್ರಂಪ್ ಈ ರೀತಿಯಾಗಿ ಹೊಗಳ್ತಾ ಇದ್ದಾರಲ್ಲ ಅಂತ. ಅದಾಗ್ತಿದ್ದ ಹಾಗೆ ಅಮೆರಿಕದಿಂದ ಒಂದು ಸುದ್ದಿ ಬಂತು. ಜೂನ್ 15ನೇ ತಾರೀಕು ಅಮೆರಿಕದಲ್ಲಿ ಮಿಲಿಟರಿ ಪರೇಡ್ ನಡೀತಾ ಇದೆ, ಅದು ಕೂಡ 250ನೇ ಮಿಲಿಟರಿ ಪರೇಡ್. ಅಂತಹ ಐತಿಹಾಸಿಕ ಮಿಲಿಟರಿ ಪರೇಡ್ಗೆ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ ಅತಿಥಿಯಾಗಿ ಆಹ್ವಾನವನ್ನು ಪಡೆದಿದ್ದಾನೆ. ಅಮೆರಿಕ ಅವನಿಗೆ ಆಹ್ವಾನ ಕೊಟ್ಟಿದೆ ಅನ್ನುವಂಥ ಸುದ್ದಿ ಬಂತು. ಇದಿಷ್ಟನ್ನೇ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಗಿತ್ತು. ಅದರಲ್ಲಾಗಲೇ ಅಮೆರಿಕದ ಸೆಂಟ್ರಲ್ ಫೋರ್ಸ್ನ ಕಮಾಂಡರ್ ಹೇಳ್ತಾರೆ, ಪಾಕಿಸ್ತಾನ ನಮಗೆ ಫಿನಾಮಿನಲ್ ಪಾರ್ಟ್ನರ್, ಅದು ಕೂಡ ಭ್ರಷ್ಟಾಚಾರ ನಿಗ್ರಹದ ವಿಚಾರದಲ್ಲಿ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಮಿತ್ರರೇ, ಇದು ಭಾರತದಲ್ಲಿ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸಿತು. ವಿಪಕ್ಷಗಳು ಹೇಳೋದಕ್ಕೆ ಶುರು ಮಾಡಿದ್ವು, ನರೇಂದ್ರ ಮೋದಿ ಅವರ ರಾಜತಾಂತ್ರಿಕತೆ ಟೋಟಲಿ ಫೇಲ್ಯೂರ್ ಆಗಿಬಿಟ್ಟಿದೆ, ಮೋದಿ ರಾಜತಾಂತ್ರಿಕತೆ ಏನು ವರ್ಕೌಟ್ ಆಗಿಲ್ಲ, ಹಾಗೆ ಹೀಗೆ ಅಂತ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡಿದ್ವು. ನನಗನ್ಸುತ್ತೆ ಮಿತ್ರರೇ, ಕೇಂದ್ರ ಸರ್ಕಾರಕ್ಕೆ ಈ ವಾಸನೆ ಮೊದಲೇ ಬಂದಿತ್ತು ಅಂತ. ಯಾಕೆಂದರೆ ಅಮೆರಿಕ ಪಾಕಿಸ್ತಾನಕ್ಕೆ ಸ್ವಲ್ಪ ಮಾಲೀಸ್ ಮಾಡುತ್ತೆ, ಅದಕ್ಕೆ ಬೇರೆ ಇದೆ ಕಾರಣ ಇದೆ ಅಂತ. ಅದಕ್ಕೋಸ್ಕರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸ್ಟೇಟ್ಮೆಂಟ್ಗಳು ಅಮೆರಿಕದ ಪರವಾಗಲಿ ನೆಗೆಟಿವ್ ಆಗಾಗಲಿ ಏನೂ ಬರ್ತಾ ಇಲ್ಲ. ಆದರೆ ಮಿತ್ರರೇ, ಈ ಜನರಲ್ ಆಸಿಮ್ ಮುನೀರ್ಗೆ ಯಾಕೆ ಅಮೆರಿಕ ಮಣೆ ಹಾಕಿದೆ ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಿದೆ. ಅದೇನು ಕೇಳಿದ್ರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ನಿಮಗೀಗ ಒಂದು ಪ್ರಶ್ನೆ ಬರಬಹುದು, ಇಮಾಮ್ ಸಾಬ್ರಿಗೂ ಗೋಕಲಕ್ಷ್ಮಿಗೂ ಏನು ಸಂಬಂಧ ಇದೆ. ಟ್ರಂಪ್ ಅವರ ನಂಬರ್ 1 ಟಾರ್ಗೆಟೇ ಇರಾನ್ ಮತ್ತು ಚೀನಾವನ್ನು ಈ ಅವಧಿಯಲ್ಲಿ ಹದ್ದುಬಸ್ತು ಮಾಡಬೇಕು ಅಂತ ಟ್ರಂಪ್ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಪ್ರೀ ಪ್ಲಾನ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅಂತಿಮವಾಗಿ ಇಸ್ರೇಲ್ ಈಗ ಇರಾನ್ ಮೇಲೆ ಯುದ್ಧವನ್ನು ಆರಂಭಿಸಿದ್ದು ಆಗಿದೆ. ಅಮೆರಿಕಾಗೆ ಮೊದಲೇ ಗೊತ್ತಿತ್ತು ಇಸ್ರೇಲ್ ಯುದ್ಧ ಮಾಡೋದಕ್ಕೆ ಶುರು ಮಾಡುತ್ತೆ, ಯಾಕೆಂದರೆ ಅಮೆರಿಕನೇ ಹೇಳಿರುತ್ತಲ್ವಾ, ಅಮೆರಿಕ ಹೇಳದೆ ಇಸ್ರೇಲ್ ಏನು ಯುದ್ಧ ಮಾಡೋದಿಲ್ಲ, ಅದು ಕನ್ಫರ್ಮ್ ಆದಂಥ ವಿಚಾರ. ಆದರೆ ಅಮೆರಿಕ ಅದಕ್ಕೆ ಗ್ರೌಂಡ್ ತಯಾರು ಮಾಡಿಕೊಳ್ಬೇಕು. ನಿಮಗೆ ನೆನಪಿರಲಿ, ಇವತ್ತು ಇಡೀ ವೆಸ್ಟ್ ಏಷ್ಯಾದಲ್ಲಿ ಅಮೆರಿಕದ ದೊಡ್ಡ ಪ್ರೆಸೆನ್ಸ್ ಇದೆ. ಅವರ ಸೇನಾ ನೆಲೆಗಳು ಬೇಕಾದಷ್ಟಿದೆ. ಸೌದಿಯಲ್ಲಿದೆ, ಕತರ್ನಲ್ಲಿದೆ, ಇರಾಕ್ನಲ್ಲಿದೆ, ಒಮಾನ್ನಲ್ಲಿದೆ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಬೇಕಾದಷ್ಟು ಮಿಲಿಟರಿ ನೆಲೆಗಳನ್ನು ಹೊಂದಿದೆ. ಆದರೆ ಅಮೆರಿಕಾಗೆ ಕೊರತೆ ಇರುವಂತಹದ್ದು ದಕ್ಷಿಣ ಏಷ್ಯಾ ಭಾಗದಲ್ಲಿ. ಅದು ಅಲ್ಲದೆ ಈಗ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಇಲ್ಲ, ಅಲ್ಲಿಂದ ಅವರು ಜಾಗ ಖಾಲಿ ಮಾಡಿದ್ದಾರೆ. ಹೀಗಾಗಿ ದಕ್ಷಿಣ ಏಷ್ಯಾ ಭಾಗದಲ್ಲಿ ಅಮೆರಿಕಾಗೆ ಒಂದಷ್ಟು ಸೇನಾ ನೆಲೆಗಳು ಬೇಕಾಗುತ್ತೆ.
ಇರಾನ್ ಮೇಲೆ ಪೂರ್ವ ಭಾಗದಿಂದ ದಾಳಿ ಮಾಡಬೇಕು ಅಂತಂದರೆ ಪಾಕಿಸ್ತಾನದ ರೋಲ್ ತೀರಾ ಕ್ರಿಟಿಕಲ್ ಆಗುತ್ತೆ. ಹೀಗಾಗಿ ಅಮೆರಿಕ ಮೊದಲಿನಿಂದಲೂ ಕೂಡ ಪಾಕಿಸ್ತಾನವನ್ನು ಸ್ವಲ್ಪ ಮಾಲೀಸ್ ಮಾಡಿ ಇಟ್ಕೊಂಡಿತ್ತು. ನಿಮಗೆಲ್ಲ ಗೊತ್ತಿರಬಹುದು ಮಿತ್ರರೇ, ಭಾರತ ಆಪರೇಷನ್ ಸಿಂಧೂರ ಮಾಡ್ತಲ್ಲ, ಅನೇಕ ಏರ್ಬೇಸ್ಗಳಿಗೆ ಭಾರತ ಹೊಡೆದು ಬಿಡ್ತು. ಅಲ್ಲಿವರೆಗೂ ಕೂಡ ಅಮೆರಿಕ ಏನೂ ಹೇಳ್ತಾ ಇರಲಿಲ್ಲ, ಸುಮ್ಮನೆ ಇತ್ತು. ಯಾವಾಗ ನೂರ್ಖಾನ್ ಏರ್ಬೇಸ್ಗೆ ಭಾರತ ಹಿಟ್ ಮಾಡಿದೆ ಅಂತ ಗೊತ್ತಾಯಿತು, ತಕ್ಷಣ ಅಮೆರಿಕ ಭಾರತದ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತು. ಆ ಸಂದರ್ಭದಲ್ಲಿ ಕೆಲವರ ಅಭಿಪ್ರಾಯ ಏನಾಗಿತ್ತು ಅಂತಂದರೆ, ಪಾಕಿಸ್ತಾನದ ನ್ಯೂಕ್ಲಿಯರ್ ಸೈಟ್ ಮೇಲೆ ಭಾರತ ದಾಳಿ ಮಾಡಿದೆ, ಇದರಿಂದ ನ್ಯೂಕ್ಲಿಯರ್ ಸೋರಿಕೆ ಆಗಿರಬಹುದು, ಹೀಗಾಗಿ ಅಮೆರಿಕ ಒತ್ತಡ ಹಾಕಿದೆ ಅಂತ. ಮಿತ್ರರೇ, ಇದೊಂದು ಕಾರಣ ಆಗಿದ್ದಿರಬಹುದು, ಕನ್ಫರ್ಮ್ ಆದಂತಹ ವಿಚಾರ ಅಲ್ಲ. ಆದರೆ ಯಾವಾಗ ಭಾರತ ನೂರ್ಖಾನ್ ಏರ್ಬೇಸ್ ಮೇಲೆ ದಾಳಿ ಮಾಡ್ತೋ, ಅಮೆರಿಕ ತೀವ್ರ ಒತ್ತಡಕ್ಕೊಳಗಾಯಿತು. ಯಾಕೆ ಅಂತಂದರೆ, ಈ ನೂರ್ಖಾನ್ ಏರ್ಬೇಸ್ನಲ್ಲಿ ಅಮೆರಿಕ ಗಪ್ ಚುಪ್ ಅಂತ ಕೂತ್ಕೊಂಡ್ಬಿಟ್ಟಿತ್ತು. ಇಡೀ ಜಗತ್ತಿಗೆ ಗೊತ್ತಿರಲಿಲ್ಲ ಅಮೆರಿಕದ ಪ್ರೆಸೆನ್ಸ್ ಅಲ್ಲಿದೆ ಅಂತ. ಆದರೆ ಅಮೆರಿಕ ಯಾರಿಗೂ ತಿಳಿಯದಂತೆ ನೂರ್ಖಾನ್ ಏರ್ಬೇಸ್ನಲ್ಲಿ ತನ್ನ ಮಿಲಿಟರಿ ಪ್ರೆಸೆನ್ಸನ್ನು ಇಟ್ಟಿತ್ತು. ಅಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರ ಇತ್ತು. ಯಾವಾಗ ಭಾರತ ಅಲ್ಲಿಗೆ ಹೊಡಿತೋ, ಅಮೆರಿಕ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತು. ಮಿತ್ರರೇ, ಇನ್ನೂ ಒಂದು ಥಿಯರಿ ಇದೆ. ಅದೇನು ಕೇಳಿದ್ರೆ, ಭಾರತ ಒಂದೇ ದಿನದಲ್ಲಿ ಪಾಕಿಸ್ತಾನದ 12 ಏರ್ಬೇಸ್ಗಳನ್ನು ಹಾನಿ ಮಾಡಿದೆ. ಭಾರತ 2 ದಿನ ದಾಳಿಯನ್ನು ಮುಂದುವರಿಸಿದ್ದೇ ಆದರೆ ಪಾಕಿಸ್ತಾನದ 40ಕ್ಕೆ 40 ಏರ್ಬೇಸ್ಗಳನ್ನು ಧ್ವಂಸ ಮಾಡ್ತಾ ಇತ್ತು. ಇದೇನಾದರೂ ಆಗಿದ್ದೇ ಆದರೆ ಅಮೆರಿಕಕ್ಕೆ ದೊಡ್ಡ ಹಿನ್ನಡೆ. ಪಾಕಿಸ್ತಾನವನ್ನು ಬಳಸ್ಕೊಳ್ಳೋದು ಹೇಗೆ? ತಕ್ಷಣಕ್ಕೆ ಒಂದು ಏರ್ಬೇಸನ್ನು ನಿರ್ಮಾಣ ಮಾಡಿಕೊಂಡು ಇರಾನ್ ಮೇಲೆ ಯುದ್ಧ ಮಾಡೋದಕ್ಕಾಗತ್ತಾ? ಅವರಿಗೆ ಈಗಿರುವಂತಹ ಏರ್ಬೇಸ್ಗಳ ಅವಶ್ಯಕತೆ ಇತ್ತು. ಅದಾಗಲೇ ಅಮೆರಿಕ ಪ್ಲಾನ್ ಮಾಡ್ಕೊಂಡಿದ್ದಾಗಿತ್ತು. ಇಂಥ ಟೈಮ್ನಲ್ಲೇ ದಾಳಿ ಮಾಡಬೇಕು, ಹೀಗೆ ದಾಳಿ ಮಾಡಬೇಕು. ಯಾಕೆಂದರೆ ಅಮೆರಿಕ ಬಳಿಯಲ್ಲೂ ಟೈಮ್ ಇಲ್ಲ, ಇಸ್ರೇಲ್ ಬಳಿಯಲ್ಲೂ ಟೈಮ್ ಇಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ, ಇರಾನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಬಹಳ ವೇಗವಾಗಿ ಸಾಗ್ತಾ ಇತ್ತು. ಇನ್ನೇನು ಅವರು ಅಂತಿಮ ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಹೆಚ್ಚು ಸಮಯ ಇರಲೇ ಇಲ್ಲ. ಅವರು ಬಾಂಬನ್ನು ರೆಡಿ ಮಾಡಿಬಿಟ್ಟು ಪ್ರಯೋಗ ಮಾಡಬೇಕಷ್ಟೇ, ಅಂದರೆ ಪರೀಕ್ಷೆ ಮಾಡಬೇಕಾಗಿತ್ತು. ಆ ಹಂತಕ್ಕೆ ಬಂದಿದ್ದಾರೆ. ಹೀಗಾಗಿ ಇಸ್ರೇಲ್ ಕೂಡ ಬಹಳ ಒತ್ತಡವನ್ನು ಎದುರಿಸ್ತಾ ಇತ್ತು. ಅಮೆರಿಕ ಮೇಲೂ ಒತ್ತಡ ಹಾಕ್ತಾ ಇತ್ತು. ನೀವೇನಾದರೂ ಸಮಯ ವ್ಯರ್ಥ ಮಾಡಿದ್ದೇ ಆದರೆ, ಈ ಹಿಂದೆ ಪಾಕಿಸ್ತಾನ ಹೇಗೆ ನ್ಯೂಕ್ಲಿಯರ್ ಪವರ್ ದೇಶ ಆಯಿತೋ, ಅದೇ ರೀತಿಯಾಗಿ ಇರಾನ್ ಕೂಡ ನ್ಯೂಕ್ಲಿಯರ್ ಪವರ್ ದೇಶ ಆಗುತ್ತೆ. ನಮಗೆ ಪಾಕಿಸ್ತಾನಕ್ಕಿಂತಲೂ ದೊಡ್ಡ ಥ್ರೆಟ್ ಇರಾನ್ನಿಂದ ಎದುರಾಗುತ್ತೆ. ಹೀಗಾಗಿ ನಮಗೆ ಟೈಮ್ ಇಲ್ಲ, ನೀವೇನೇ ಮಾಡೋದಿದ್ರೂ ಬೇಗ ಮಾಡಬೇಕು ಅಂತೇಳಿ ಇಸ್ರೇಲ್ ಅಮೆರಿಕ ಮೇಲೆ ಒತ್ತಡ ಹಾಕ್ತಾ ಇತ್ತು. ಮಿತ್ರರೇ, ಹೀಗಾಗಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಾಕಿಸ್ತಾನದ ಎಲ್ಲ ಏರ್ಬೇಸನ್ನು ಹಾನಿ ಮಾಡುವಂಥದ್ದು ಅಮೆರಿಕದ ಟ್ರಂಪ್ಗೆ ಇಷ್ಟ ಇರಲಿಲ್ಲ. ಇದೇ ಕಾರಣದಿಂದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಭಾರತದ ಮೇಲೆ ತೀವ್ರ ಒತ್ತಡವನ್ನು ಹಾಕಿ ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸಿತು. ಭಾರತ ಆ ಸಂದರ್ಭದಲ್ಲಿ ಹೇಳಿದ್ದಿಷ್ಟೇ, ಪಾಕಿಸ್ತಾನ ನಮಗೆ ಬೇಡಿಕೆಯನ್ನು ಸಲ್ಲಿಸಲಿ, ನೀವು ಹೇಳಿದ ತಕ್ಷಣಕ್ಕೆ ನಾವು ಯುದ್ಧ ನಿಲ್ಲಿಸೋದಿಲ್ಲ ಅಂತ. ಆಗ ಒತ್ತಡದಲ್ಲಿದ್ದಂತಹ ಅಮೆರಿಕ ಅದಕ್ಕೂ ಕೂಡ ಒಪ್ಕೊಳ್ತು. ಪಾಕಿಸ್ತಾನಕ್ಕೆ ಒತ್ತಡ ಹೇರಿ ಪಾಕಿಸ್ತಾನದ DGMO ಇಂದ ಭಾರತಕ್ಕೆ ಕರೆ ಮಾಡಿಸ್ತು. ಇದೆಲ್ಲದೂ ಮಿತ್ರರೇ ಒಂದೊಂದೇ ಡಾಟನ್ನು ಕನೆಕ್ಟ್ ಮಾಡ್ತಾ ಹೋಗಿ ನಿಮ್ಗೆಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಈಗ ಪಾಕಿಸ್ತಾನದ ಆರ್ಮಿ ಜನರಲ್ ಆಸಿಮ್ ಮುನೀರ್ಗೆ ಅಮೆರಿಕ ರತ್ನಗಂಬಳಿ ಹಾಕಿ ಸ್ವಾಗತ ಮಾಡಿದೆಯಲ್ಲ, ಇದರ ಉದ್ದೇಶ ಇಷ್ಟೇ, ಬೇರೇನೂ ಇಲ್ಲ. ಪಾಕಿಸ್ತಾನ ಅಷ್ಟೊಂದು ಇಂಪಾರ್ಟೆಂಟ್ ಕಂಟ್ರಿ. ಪಾಕಿಸ್ತಾನ ಮತ್ತು ಅಮೆರಿಕದ ಸಂಬಂಧದಿಂದ ಬಹಳ ಏನೋ ಲಾಭ ಆಗುವ ಹಾಗಿದ್ದಿದ್ರೆ ಪಾಕಿಸ್ತಾನದ ಆರ್ಮಿ ಚೀಫ್ಗೆ ಯಾಕೆ ಅವರು ಇನ್ವೈಟ್ ಮಾಡ್ತಾ ಇದ್ರು? ಪಾಕಿಸ್ತಾನದ ಪ್ರಧಾನಿಯನ್ನು ಇನ್ವೈಟ್ ಮಾಡಬೇಕಿತ್ತಲ್ವಾ? ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಭಾರತದ ಪ್ರಧಾನಿ ಇರಬಹುದು, ಇಸ್ರೇಲ್ನ ಪ್ರಧಾನಿ ಇರಬಹುದು, ಹಾಗೆ ಬೇರೆ ಬೇರೆ ಟ್ರಂಪ್ ಅವರ ಆಪ್ತ ಮಿತ್ರರನ್ನು ಅವರು ಅಧ್ಯಕ್ಷರಾಗ್ತಿದ್ದಂತೆ ಕರೆದು ಬಿಟ್ಟು ಮಾತುಕತೆಯನ್ನು ನಡೆಸಿದ್ರು. ಪಾಕಿಸ್ತಾನವನ್ನು ಯಾಕೆ ಕರೀಲಿಲ್ಲ? ಪಾಕಿಸ್ತಾನದ ಪ್ರಧಾನಿಗೆ ಯಾಕೆ ಟ್ರಂಪ್ ಇದುವರೆಗೂ ಕೂಡ ಆಹ್ವಾನ ಕೊಟ್ಟಿಲ್ಲ ಕೇಳಿದ್ರೆ, ಅಮೆರಿಕಾಗೆ ಪಾಕಿಸ್ತಾನದ ಪ್ರಧಾನಿಯಿಂದ ಆಗಬೇಕಾಗಿದ್ದು ಏನೂ ಇಲ್ಲ. ಅವರ ಸೇನೆಯನ್ನು ಚೆನ್ನಾಗಿಟ್ಕೊಂಡ್ರೆ ನಮಗೇನು ಲಾಭ ಬೇಕೋ ಅದನ್ನು ಮಾಡಿಕೊಡುತ್ತೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫೆ ಮೊನ್ನೆ ಹೇಳಿದಾರಲ್ವಾ, ಬೆಗ್ಗರ್ಸ್ ಕೆನಾಟ್ ಬಿ ಎ ಚೂಸರ್ಸ್ ಅಂತ. ಮಿತ್ರರೇ, ನಾನು ಇದನ್ನೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ, ನಿಮಗೊಂದು ಉದಾಹರಣೆ ಕೊಡ್ತೀನಿ. ಅಮೆರಿಕ ಯಾವಾಗ ಪಾಕಿಸ್ತಾನವನ್ನು ಹೊಗಳಿದೆ, ಅಲ್ಲಿನ ಆರ್ಮಿಯನ್ನು ಹೇಗೆ ಬಳಸ್ಕೊಂಡಿದೆ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮುಂದೇನಾಗುತ್ತೆ, ಈಗ ಯಾಕೆ ಹೊಗಳಿದ್ದಾರೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, 1978ರಲ್ಲಿ ಪಾಕಿಸ್ತಾನದಲ್ಲಿ ಜನರಲ್ ಜಿಯಾ ಉಲ್ ಹಕ್ ಅಧಿಕಾರಕ್ಕೆ ಬರ್ತಾನೆ. ಆತ ಏನು ಚುನಾವಣೆಗೆ ನಿಂತು ಅಧಿಕಾರಕ್ಕೆ ಬಂದಿದ್ದಲ್ಲ, ಪ್ರಜಾಪ್ರಭುತ್ವದ ನಾಯಕನೂ ಅಲ್ಲ, ಆತ ಒಬ್ಬ ಮಿಲಿಟರಿ ಸರ್ವಾಧಿಕಾರಿ. ಈ ಜಿಯಾ ಉಲ್ ಹಕ್ ಅಧಿಕಾರಕ್ಕೆ ಬಂದಿದ್ದು ಮಾತ್ರ ಅಲ್ಲ, ಈ ಹಿಂದೆ ಪಾಕಿಸ್ತಾನವನ್ನು ರೂಲ್ ಮಾಡಿದ್ದಂತಹ ಮಾಜಿ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋವನ್ನ ನೇಣಿಗೇರಿಸ್ತಾನೆ. ಈ ಘಟನೆಯಿಂದ ವಿಪರೀತವಾಗಿ ಕೋಪಗೊಳ್ಳಬೇಕಾಗಿದ್ದು ಯಾರು ಹೇಳಿ? ಅಮೆರಿಕ ಅಲ್ವಾ? ಯಾಕೆಂತಂದರೆ ಅಮೆರಿಕ ಇವತ್ತು ಪ್ರಜಾಪ್ರಭುತ್ವದ ಚಾಂಪಿಯನ್ ಅಂತ ಫೋರ್ಸ್ ಕೊಡುತ್ತೆ. ಎಲ್ಲೇ ಪ್ರಜಾಪ್ರಭುತ್ವಕ್ಕೆ ಏನೇ ಹಾನಿ ಆದರೂ ಕೂಡ ನಾವು ಅದನ್ನು ರಕ್ಷಣೆ ಮಾಡ್ತೀವಿ, ವಿಶ್ವದಲ್ಲಿ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಿರೋರು ನಾವೇ ಅಂತ ಅಮೆರಿಕ ಪೋಸ್ಟ್ ಕೊಟ್ಕೊಂಡು ಓಡಾಡುತ್ತೆ. ಪಾಕಿಸ್ತಾನದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಕೊನೆಗೊಳಿಸಿ ಜಿಯಾ ಉಲ್ ಹಕ್ ಅಧಿಕಾರಕ್ಕೆ ಬರ್ತಾನೆ. ಅಷ್ಟು ಮಾತ್ರ ಅಲ್ಲ, ಈ ಹಿಂದಿನ ಮಾಜಿ ಪ್ರಧಾನಿಯನ್ನ ನೇಣಿಗೇರಿಸ್ತಾನೆ. ಇಷ್ಟಾದರೂ ಅಮೆರಿಕ ಸಿಟ್ಟಾಗೋದಿಲ್ಲ. ಬದಲಾಗಿ ಜಿಯಾ ಉಲ್ ಹಕ್ಗೆ ಅಮೆರಿಕಾಗೆ ಆಹ್ವಾನ ಬರುತ್ತೆ. ಆತ ಅಮೆರಿಕಾಗೆ ಹೋಗ್ತಾನೆ, ಅಮೆರಿಕದ ಪ್ರೆಸಿಡೆಂಟ್ ಜೊತೆಗೆ ಕೈ ಕುಲುಕ್ತಾನೆ. ಅಮೆರಿಕ ಜಿಯಾ ಉಲ್ ಹಕ್ ಅನ್ನ ಕೊಂಡಾಡುತ್ತೆ. ಈಗೇನ್ ಜನರಲ್ ಆಸಿಮ್ ಮುನೀರ್ ಇರಬಹುದು, ಇಡೀ ಪಾಕಿಸ್ತಾನವನ್ನು ಅವರು ಹೊಗಳ್ತಾ ಇದಾರಲ್ಲ, ಅದೇ ರೀತಿಯಾಗಿ ಅಂದು ಅಮೆರಿಕ ಈ ಜಿಯಾ ಉಲ್ ಹಕ್ ಅನ್ನ ಕೂಡ ತಲೆ ಮೇಲೆ ಇಟ್ಕೊಂಡು ಮೆರೆಸುತ್ತೆ. ಅಮೆರಿಕಾಗೆ ಅವತ್ತು ಬುದ್ಧಿ ಇರಲಿಲ್ವಾ? ಜಿಯಾ ಉಲ್ ಹಕ್ ಒಬ್ಬ ಸರ್ವಾಧಿಕಾರಿ ಅಂತ ಗೊತ್ತಿರಲಿಲ್ವಾ? ಅಮೆರಿಕಾಗೆ ಎಲ್ಲವೂ ತಿಳಿದಿತ್ತು. ಆದರೂ ಸಹ ಅಮೆರಿಕ ಯಾಕೆ ಆ ಕೆಲಸ ಮಾಡ್ತು ಕೇಳಿದ್ರೆ,
ಅಮೆರಿಕಾಗ ಅದರಿಂದ ಲಾಭ ಇತ್ತು. ಅದು ಹೇಗೆ ಬಳಸ್ಕೊಳ್ತು ಜಿಯಾವುಲ್ ಹಕ್ಕನ್ನ ಅಂತಂದ್ರೆ, ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ರಷ್ಯಾಗೆ ಹಿನ್ನಡೆ ಉಂಟು ಮಾಡುವ ಸಲುವಾಗಿ ಪಾಕಿಸ್ತಾನವನ್ನ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಬಳಸ್ಕೊಳ್ತು. ಜಿಯಾವುಲ್ ಹಕ್ ಹೇಳ್ತು, ನೀವು ರ್ಯಾಡಿಕಲ್ ಗ್ರೂಪ್ಗಳನ್ನು ಹುಟ್ಟು ಹಾಕಬೇಕು ಅಂತ. ಆಗ ಪಾಕಿಸ್ತಾನದಲ್ಲಿ ಉದಯಗೊಂಡಿದ್ದೆ ಅಲ್ ಖೈದಾ, ತಾಲಿಬಾನ್ ಇಂತಹ ಸಂಘಟನೆಗಳು. ಪಾಕಿಸ್ತಾನವೇ ನೀರೆರೆದು ಪೋಷಿಸಿದ್ದು ಈ ಸಂಘಟನೆಗಳನ್ನ. ಯಾವುದರ ವಿರುದ್ಧವಾಗಿ? ಸೋವಿಯತ್ ರಷ್ಯಾದ ವಿರುದ್ಧವಾಗಿ. ಆದರೆ ಆ ಉಗ್ರ ಸಂಘಟನೆಗಳು ನಂತರ ಅಮೆರಿಕಾಗೂ ಕಚ್ಚಿದವು, ಹಾಗೆ ಪಾಕಿಸ್ತಾನಕ್ಕೂ ಕೂಡ ನಿರಂತರವಾಗಿ ಕಚ್ಚುತ್ತಲೇ ಇದ್ದಾವೆ. ಅಷ್ಟೇ ಯಾಕೆ, ಅನಂತರ ಜನರಲ್ ಪರ್ವೇಜ್ ಮುಷರಫ್ ಪಾಕಿಸ್ತಾನದಲ್ಲಿ ಸರ್ವಾಧಿಕಾರಿ ಆಗ್ತಾರೆ. ಆಗ್ಲೂ ಕೂಡ ಅಮೆರಿಕ ಏನು ವಿರೋಧ ಮಾಡಿರಲಿಲ್ಲ, ಒಪ್ಕೊಂಡಿತ್ತು. ಮುಷರಫ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಅಮೆರಿಕ ಒಂದೆರಡು ಮಾತನ್ನ ಹೇಳಿತ್ತು ಬಿಟ್ರೆ ದೊಡ್ಡದಾಗೇನು ಅಪಸ್ವರ ಎತ್ತಿರಲಿಲ್ಲ. ಅನಂತರ ಮುಷರಫನ್ನು ಯಾವಾಗ ಬಳಸ್ಕೊಳ್ತು ಅಂತಂದರೆ, ಯಾವಾಗ ಅಮೆರಿಕದ ಪೆಂಟಗಾನ್ ಅಟ್ಯಾಕ್ ಆಗುತ್ತಲ್ಲ, ಅದಾದ ಬಳಿಕ ಆಗ ಅಮೆರಿಕದಲ್ಲಿ ಅಧ್ಯಕ್ಷರಾಗಿದ್ದಂತಹ ಬುಷ್ ಒಂದು ತೀರ್ಮಾನ ಕೈಗೊಳ್ತಾರೆ, ಅಫ್ಘಾನಿಸ್ತಾನದ ಮೇಲೆ ನಾವು ದಾಳಿ ಮಾಡಬೇಕು ಅಂತ. ಅಫ್ಘಾನ್ ಮೇಲೆ ದಾಳಿ ಮಾಡಬೇಕು ಅಂತಂದರೆ ಪಾಕಿಸ್ತಾನದ ಸಹಾಯ ಅತ್ಯವಶ್ಯಕವಾಗಿತ್ತು. ಆಗ ಜನರಲ್ ಪರ್ವೇಜ್ ಮುಷರಫ್ಗೆ ಕಾಲ್ ಮಾಡಿದಂತಹ ಬುಷ್ ಒಂದೇ ಮಾತಿಗೆ ಹೇಳ್ತಾರೆ, ನಿಮಗೀಗ ಆಪ್ಷನ್ ಇಲ್ಲ, ನೀವು ನಮಗೆ ಸಹಾಯ ಮಾಡ್ತಿದ್ರಿ ಅಷ್ಟೇ. ಒಂದು ವೇಳೆ ನೀವೇನಾದರೂ ಸಹಾಯ ಮಾಡಿಲ್ಲ ಅಂತಂದರೆ ಇಡೀ ಪಾಕಿಸ್ತಾನವನ್ನು ನಾನು ಶಿಲಾಯುಗಕ್ಕೆ ಕಳಿಸ್ಬಿಡ್ತೀನಿ, ಸ್ಟೋನ್ ಏಜ್ಗೆ ಹಾಕಿಬಿಡ್ತೀನಿ ಅಂತ ಹೇಳಿ ಜನರಲ್ ಪರ್ವೇಜ್ ಮುಷರಫ್ಗೆ ಧಮಕಿ ಹಾಕ್ತಾರೆ. ಹೀಗೆ ಅಮೆರಿಕ ಯಾವಾಗ ಪಾಕಿಸ್ತಾನದ ಅನಿವಾರ್ಯತೆ ಇರುತ್ತೋ ಆಗ ತುಂಬ ಚೆನ್ನಾಗಿ ಬಳಸ್ಕೊಂಡಿದೆ. ನಾನು ಆ ಕುರಿ ಕತೆ ಹೇಳೋದ್ನಲ್ಲ, ಹಾಗೆ ಕುರಿಗೆ ಅಮೆರಿಕ ಮೇವು ಹಾಕ್ತಲೇ ಇರುತ್ತೆ. ಯಾವಾಗ ಕೊಬ್ಬುತ್ತೋ ಆವಾಗ ಕಡಿಯುತ್ತಷ್ಟೇ. ಆದರೆ ಪಾಕಿಸ್ತಾನಿಯರಿಗೆ ಇದು ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಅವ್ರ ಹೆಡ್ರು ಅವರೀಗ ಜನರಲ್ ಆಸಿಮ್ ಮುನೀರ್ಗೆ ಅಮೆರಿಕ ಆಹ್ವಾನ ಕೊಟ್ಟಿದೆ ಅನ್ನೋದನ್ನ ಸಂಭ್ರಮಿಸ್ತಾ ಇದ್ದಾರೆ. ಅಮೆರಿಕ ನಮಗೆ ಮಾನ್ಯತೆ ಕೊಡ್ತಾ ಇದೆ, ಭಾರತದ ವಿರುದ್ಧ ನಮಗೆ ರಾಜತಾಂತ್ರಿಕ ಯಶಸ್ಸು ಅಂತೇಳಿ ಪಾಕಿಸ್ತಾನದಲ್ಲಿ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಚರ್ಚೆಗಳಾಗ್ತಾ ಇದೆ. ಅಲ್ಲಿನ ಮಾಧ್ಯಮಗಳು ದೊಡ್ಡ ದೊಡ್ಡ ಹೆಡ್ಲೈನ್ ಹಾಕಿ ವರದಿಯನ್ನು ಪ್ರಕಟಿಸ್ತಾ ಇದ್ದಾವೆ. ಆದರೆ ನಿಮಗೆ ನೆನಪಿರಲಿ ಮಿತ್ರರೇ, ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಏನು ಯುದ್ಧ ಆಗಿದೆ, ಆ ಯುದ್ಧ ಭೂಮಿ ಪಾಕಿಸ್ತಾನಕ್ಕೂ ಕೂಡ ಶಿಫ್ಟ್ ಆಗುತ್ತೆ. ಮುಂದೆ ಪಾಕಿಸ್ತಾನ ಇದಕ್ಕೆ ಯಾವ ಹಂತದ ಬೆಲೆ ಬೇಕಾದರೂ ತೆರಬೇಕಾಗಿ ಬರಬಹುದು. ಅಮೆರಿಕದ ಹೊಗಳಿಕೆಗೆ ಅಥವಾ ಅಮೆರಿಕದ ಈ ಇನ್ವಿಟೇಷನ್ಗೆ ಪಾಕಿಸ್ತಾನ ಬಹಳ ದುಬಾರಿ ಗಿಫ್ಟನ್ನು ಕೊಡಬೇಕಾದರೂ ಕೂಡ ಆಶ್ಚರ್ಯ ಏನಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.